ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಾಯ್ ಹಲೋ ನಮಸ್ಕಾರ, ಇದು ಬಿಸಿ ಧ್ವನಿ 90.4 FM. ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿಯವರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ಹಿರಿಯರಿಗಾಗಿ ಹವ್ಯಾಸಗಳು, ಪ್ರಯಾಣ ಮತ್ತು ವಿರಾಮ ಚಟುವಟಿಕೆಗಳ ಕುರಿತಾಗಿ ಮಾಹಿತಿಯನ್ನ ಪಡೆಯಲಿದ್ದೀರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲ ಕೇಳುಗರಿಗೂ ಶುಭಾಶಯಗಳು ಮತ್ತು ಸ್ವಾಗತ. ದೇಶದಾದ್ಯಂತ 200 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ನಾನು ಲಕ್ಷ್ಮಿ ಭರತಜ್ಜ ಅವರೊಂದಿಗೆ ಮನೆಗಳನ್ನು ತಲುಪುತ್ತಿದ್ದೇವೆ. ವೃದ್ಧರಿಗೆ ಮಾತ್ರವಲ್ಲದೆ ಇಡೀ ಕುಟುಂಬಕ್ಕೂ ಪ್ರೀತಿಯನ್ನು ತರುತ್ತಿದ್ದೇವೆ. ಮತ್ತು ಈಗ ನೀವು ಸಹ ನಮ್ಮ ಸಂಚಿಕೆಗಾಗಿ ಕುತೂಹಲದಿಂದ ಕಾಯುತ್ತಿದ್ದೀರಿ. ಹೌದು ಕೇಳುಗರೆ, ನಿಮ್ಮ ಫೋನ್ ಕರೆಗಳು ಮತ್ತು ಸಂದೇಶಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾವು ನಿಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದೇವೆ ಮತ್ತು ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ನಿಜವಾಗಿಯೂ ಆನಂದಿಸುತ್ತೀರಿ ಎಂಬುದು ಸ್ಪಷ್ಟವಾಗಿದೆ. ಇಂದು ನಾವು ನಿಮ್ಮೆಲ್ಲರೊಂದಿಗೆ ನಮ್ಮ 10ನೇ ಸಂಚಿಕೆಯನ್ನು ಹಂಚಿಕೊಳ್ಳಲಿದ್ದೇವೆ. ಅಜ್ಜ, ನಾವು ಮತ್ತೊಮ್ಮೆ ಕೆಲವು ವಿಷಯಗಳನ್ನು ಏಕೆ ಮರುಪರಿಶೀಲಿಸಬಾರದು? ಹೌದು, ಖಂಡಿತ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸಲು ನಾವು ಬಂದಿದ್ದೇವೆ. ಅದರೊಂದಿಗೆ ವೃದ್ಧರಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿ ಮತ್ತು ಕಥೆಗಳನ್ನು ನಾವು ಹಂಚಿಕೊಳ್ಳುತ್ತೇವೆ. ಉದಾಹರಣೆಗೆ, ಒಂದು ಕಾರ್ಯಕ್ರಮವೆಂದರೆ ಇಂಟಿಗ್ರೇಟೆಡ್ ಸೀನಿಯರ್ ಸಿಟಿಜನ್ಸ್ ಪ್ರೋಗ್ರಾಂ. ಇದು ಹಿರಿಯ ನಾಗರಿಕರಿಗೆ ವಿವಿಧ ಸೇವೆಗಳು ಮತ್ತು ಸಹಾಯವನ್ನು ಒದಗಿಸುತ್ತದೆ. ಮತ್ತೊಂದು ಯೋಜನೆ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 14567. ಇದು ಹಿರಿಯ ನಾಗರಿಕರಿಗೆ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಅಗತ್ಯಗಳನ್ನು ಪೂರೈಸಲು ಬೆಂಬಲ ನೀಡುತ್ತದೆ. ಮೂರನೇ ಕಾರ್ಯಕ್ರಮವೆಂದರೆ ಆರೈಕೆದಾರರ ತರಬೇತಿ. ವೃದ್ಧ ವ್ಯಕ್ತಿಗಳನ್ನು ನೋಡಿಕೊಳ್ಳಲು ಅಗತ್ಯವಾದ ಕೌಶಲ್ಯಗಳೊಂದಿಗೆ ಅವರನ್ನು ಸಜ್ಜುಗೊಳಿಸಲು ಆರೈಕೆದಾರರಿಗೆ ತರಬೇತಿ ನೀಡುವುದು. ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ SAGE ಹಿರಿಯ ನಾಗರಿಕರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯನ್ನು ನೀಡುವ 4ನೇ ಕಾರ್ಯಕ್ರಮವಾಗಿದೆ. ಮತ್ತು 5ನೆಯದು ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY. ಇದು ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು ನೀಡುತ್ತದೆ. ಅದರೊಂದಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯು ದೃಷ್ಟಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹಿರಿಯ ನಾಗರಿಕರಿಗೆ ಸಹಾಯವನ್ನು ನೀಡುತ್ತದೆ. ಮತ್ತು ಕೊನೆಯದಾಗಿ ಸಮಗ್ರ ಪೌಷ್ಟಿಕಾಂಶ ಮತ್ತು ಹಿರಿಯರ ಆರೈಕೆಯು ಹಿರಿಯ ನಾಗರಿಕರು ಪೂರ್ಣ ಪೋಷಣೆ ಮತ್ತು ಆರೋಗ್ಯ ಸೇವೆಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. ಆದ್ದರಿಂದ ರೇಡಿಯೋವನ್ನು ಕೇಳುತ್ತಲೇ ಇರಿ, ಏಕೆಂದರೆ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಮಾಹಿತಿ ಮತ್ತು ಮನರಂಜನೆಯ ನಿಧಿ ಕಾಯುತ್ತಿದೆ. ಅಜ್ಜ, ನೀವು ಎಲ್ಲಿಗಾದ್ರೂ ಹೋಗ್ತಿದ್ದೀರಾ? ಇಲ್ಲ, ಏಕೆ? ಹಾಗಾದ್ರೆ ಎಲ್ಲಿಗಾದ್ರೂ ಹೋಗ್ ಬನ್ನಿ. ಎಲ್ಲಿಗಾದ್ರೂ ಹೋಗಿ ಬನ್ನಿ? ಎಲ್ಲಿಗೋಗ್ಲಿ? ಎಲ್ಲಿಗಾದ್ರೂ ಹೋಗ್ ಬನ್ನಿ. ಎಲ್ಲಿಗಾದ್ರೂ? ನಿನ್ನ ಮಾತಿನ ಅರ್ಥ ಏನು? ಎಲ್ಲಿಗಾದ್ರೂ ಅಂದ್ರೆ ಎಲ್ಲಿಗಾದ್ರೂ. ಹಾ, ನಿನಗೇನಾಗಿದೆ? ನೀನು ಎಲ್ಲಿಗಾದ್ರೂ ಹೋಗ್ಬಾರ್ದಾ? ನಾನು ಎಲ್ಲಿಗಾದ್ರೂ ಯಾಕೆ ಹೋಗ್ಬೇಕು? ಅಜ್ಜ, ನೀನು ಎಲ್ಲಿಗಾದ್ರೂ ಹೋಗ್ಬೇಕು. ಈ ವಯಸ್ಸಿನಲ್ಲಿ ನಾನು ಆಸ್ಪತ್ರೆ ಮಾತ್ರ ಹೋಗ್ಬೋದು, ಬೇರೆ ಎಲ್ಲಿಗೆ ಹೋಗ್ಬೇಕು? ಸರಿ, ಮೊದಲು ಆಸ್ಪತ್ರೆಗೆ ಹೋಗೋಣ ಮತ್ತು ಅದರ ನಂತರ ಬೇರೆಲ್ಲಿಗೆ ಹೋಗೋಣ. ಸ್ಪಷ್ಟವಾಗಿ ಹೇಳು, ನಿನ್ನ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ. ನೀನು ಎಲ್ಲೂ ಹೋಗದೆ ಬಹಳ ದಿನಗಳಾಗಿವೆ ಎಂದು ನಾನು ಹೇಳ್ತಿದ್ದೇನೆ. ಆದ್ರಿಂದ ಎಲ್ಲಿಗಾದ್ರೂ ಹೋಗ್ಬಾ. ಎಲ್ಲಿಗೋ ಹೋಗು? ಎಲ್ಲ ಹೋಗು? ನೀನು ನನ್ನನ್ನು ದೂರ ಕಳಿಸಲು ಬಯಸ್ತೀಯಾ? ಹೌದು, ನಾನು ನಿನ್ನನ್ನು ದೂರ ಕಳಿಸಲು ಬಯಸುತ್ತಿದ್ದೇನೆ. ಇನ್ನಿನ ಏನಾಗಿದೆ? ನಿನ್ನ ಅಜ್ಜನ ಮನೆಯಿಂದ ಯಾಕೆ ದೂರ ಕಳಿಸಲು ಬಯಸ್ತೀಯಾ? ಹೌದು ಅಜ್ಜ, ನಾನು ನಿನ್ನನ್ನು ದೂರ ಕಳಿಸಲು ನಿರ್ಧರಿಸಿದ್ದೇನೆ. ಲಕ್ಷ್ಮಿ. ಅಜ್ಜ, ಈಗ ಸ್ಪಷ್ಟವಾಗಿ ಹೇಳು, ಇಲ್ಲದಿದ್ದರೆ ನನಗೆ ಆಘಾತವಾಗ್ತದೆ ಮತ್ತು ನೀನೇ ಜವಾಬ್ದಾರಿ. ಅಜ್ಜ, ಸರಿ, ನಾನು ಸಸ್ಪೆನ್ಸ್ ಅನ್ನು ಕೊನೆಗೊಳಿಸುತ್ತೇನೆ. ಕೆಲವು ದಿನಗಳ ಹಿಂದೆ ನಾವು ನಿಮ್ಮ ಹಳೆಯ ಆಲ್ಬಮ್ ಅನ್ನು ನೋಡುತ್ತಿದ್ದೆವು. ಹೌದು. ಹಾ, ಆಲ್ಬಮ್ನಲ್ಲಿ ನೀವು ಏನು ನೋಡಿದ್ರಿ? ಆ ಫೋಟೋಗಳನ್ನ. ಯಾವ ಫೋಟೋಗಳನ್ನ? ನೀನು ನಿನ್ನ ಸ್ನೇಹಿತರೊಂದಿಗೆ ತುಂಬಾ ಮಜಾ ಮಾಡ್ತಿರೋ ಫೋಟೋಗಳು. ಓ, ಅದಾ? ಅದು ಕೇವಲ ಒಂದು ಮೋಜಿನ ಸಂಗತಿಯಾಗಿತ್ತು. ನೀನು ನಿನ್ನ ಸ್ನೇಹಿತರೊಂದಿಗೆ ಟ್ರೆಕ್ಕಿಂಗ್ಗೆ ಹೋಗಿದ್ದೆ ಅಲ್ವಾ? ಹಾ, ಅದು ಯುವಕನಾಗಿದ್ದಾಗ ಹೋಗಿದ್ದು. ಹಾಗಾದ್ರೆ ನೀನು ಈಗ ಅದನ್ನು ಯಾಕೆ ಮಾಡಬಾರ್ದು? ಲಕ್ಷ್ಮಿ, ನಿನ್ನ ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಾನೇನ್ ತಪ್ಪು ಹೇಳ್ದೆ? ಈ ವಯಸ್ಸಿನಲ್ಲಿ ನಾನು ಪರ್ವತಗಳನ್ನು ಹತ್ತಿದ್ರೆ ಅಥವಾ ಸ್ಕೈ ಡೈವಿಂಗ್ ಹೋದ್ರೆ ನಾನು ನೇರವಾಗಿ ಮೇಲಕ್ಕೆ ಹೋಗ್ತೇನೆ ಅಷ್ಟೇ.
ನಾನು ಸಾಹಸಮಯ ಕೆಲ್ಸಗಳನ್ನ ಮಾಡ್ಬೇಕೆಂದು ಹೇಳ್ತಿಲ್ಲ, ಆದ್ರೆ ನೀನು ಖಂಡಿತವಾಗಿಯೂ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ಬಾ ಅಂತ ಇದೀನಿ. ಹಾಗಾದ್ರೆ ಅದನ್ನ ಹೇಳು. 2 ತಿಂಗಳ ಹಿಂದೆ ನಾವು ಎಲ್ಲೋ ಹೋಗಿದ್ವು, ನನ್ನ ಸೋದರಳಿಯನ ಮದುವೆಗೆ ಅಂತ. ಅಜ್ಜ, ನಾನು ಪ್ರಯಾಣದ ಬಗ್ಗೆ ಮಾತಾಡ್ತಿದ್ದೇನೆ. ಏನು, ಪ್ರಯಾಣದ ಬಗ್ಗೆ? ಹೌದು, ಜೀವನದಲ್ಲಿ 4 ಹಂತಗಳಿವೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಹೌದು, ಸರಿ. ಹಾಗಾದ್ರೆ ಮನೆಯ ಜವಾಬ್ದಾರಿಗಳನ್ನು ಪೂರೈಸಿದ ನಂತರ ಒಬ್ಬ ವ್ಯಕ್ತಿಯು ತನ್ನ ಉಳಿದ ಜೀವನವನ್ನು ತೀರ್ಥಯಾತ್ರೆಗಳಲ್ಲಿ ಕಳಿಬೇಕು ಎಂದು ನೀವು ಹೇಳಿದ್ರಿ. ಹೌದು, ಶಾಸ್ತ್ರಗಳು ಹೇಳೋದು ಅದನ್ನೇ. ವೃದ್ಧರನ್ನು ಸಾಧ್ಯವಾದಷ್ಟು ಪ್ರಯಾಣಿಸಲು ಪ್ರೋತ್ಸಾಹಿಸಲು ಈ ನಿಯಮವನ್ನು ಮಾಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಲ್ಲದಿದ್ದರೆ ಆಗ ವೃದ್ಧರಿಗೆ ಮೊಣಕಾಲು ನೋವು ಬರುತ್ತಿರಲಿಲ್ಲವೇ? ಅವರ ರಕ್ತದೊತ್ತಡ ಏರಿಳಿತವಾಗುತ್ತಿರಲಿಲ್ಲವೇ? ಆದರೆ ಇನ್ನು ನಿಜವಾಗಿಯೂ ಜೀವನವನ್ನು ನಡೆಸಲು ಅವರು ಜಗತ್ತನ್ನು ನೋಡಬೇಕಾಗಿತ್ತು. ಅದಕ್ಕಾಗಿಯೇ ತೀರ್ಥಯಾತ್ರೆಗಳ ನಿಯಮವನ್ನು ಮಾಡಲಾಗಿದೆ. ಲಕ್ಷ್ಮಿ, ನಾನು ನೀನಜ್ಜ, ಆದ್ರೆ ಇಂದು ನೀನು ನನ್ನ ಮುತ್ತಜ್ಜಿ ಹೇಳಿದಂತ ಹೇಳ್ತಾ ಇದೆಯಲ್ಲ. ಅಷ್ಟೇ ಅಲ್ಲ ಅಜ್ಜ, ವೃದ್ಧರು ಸಾಧ್ಯವಾದಷ್ಟು ಪ್ರಕೃತಿಗೆ ಹತ್ತಿರವಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ಅದಕ್ಕಾಗಿಯೇ ಅನೇಕ ತೀರ್ಥಯಾತ್ರಾ ಸ್ಥಳಗಳು, ನದಿಗಳು ಮತ್ತು ಪರ್ವತಗಳ ಬಳಿ ಇವೆ. ನಿನ್ನ ಮಾತು 100% ಸರಿ. ಆದರೆ ಏನು? ನನ್ನ ಆಸೆ ಅದೇ ಲಕ್ಷ್ಮಿ. ಆದರೆ ಒಬ್ಬಂಟಿಯಾಗಿ ಹೋಗೋದು ಸರಿಯಲ್ಲ. ಮತ್ತು ನೀವು ನಿಮ್ಮ ಕೆಲಸವನ್ನು ಬಿಟ್ಟು ನನ್ನೊಂದಿಗೆ ಎಷ್ಟು ದೂರ ಬರ್ಬೋದು? ಅಜ್ಜ, ಅನೇಕ ರಾಜ್ಯ ಸರ್ಕಾರಗಳು ವೃದ್ಧರನ್ನು ತೀರ್ಥಯಾತ್ರೆಗೆ ಹೋಗಲು ಪ್ರೋತ್ಸಾಹಿಸಲೆಂದೇ ಯೋಜನೆಗಳನ್ನು ಆರಂಭಿಸಿವೆ ಮತ್ತು ನಿಮ್ಮಂತಹ ಅನೇಕರು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಇತರರ ಪರಿಚಯ ಸಿಗುತ್ತದೆ. ಈ ಯೋಜನೆಯ ಉದ್ದೇಶವೆಂದರೆ ವೃದ್ಧ ವ್ಯಕ್ತಿಗಳು, 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದ್ರೂ ವಿವಿಧ ಗೊತ್ತುಪಡಿಸಿದ ಯಾತ್ರಾ ಸ್ಥಳಗಳಿಗೆ ಪ್ರತ್ಯೇಕವಾಗಿ ಅಥವಾ ಗುಂಪುಗಳಾಗಿ ಪ್ರಯಾಣಿಸಲು ಸರ್ಕಾರಿ ಸಹಾಯವನ್ನು ಒದಗಿಸುವುದು. ಓಹೋ, ಹೌದಾ? ಹಾಗಾದ್ರೆ ಈ ಯೋಜನೆ ಲಾಭವನ್ನು ಯಾರು ಪಡಿಬಹುದು? ತಮ್ಮ ತಮ್ಮ ರಾಜ್ಯದ ನಿವಾಸಿಗಳು, 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು. ಈ ಯೋಜನೆಯಡಿಯಲ್ಲಿ ಈ ಹಿಂದೆ ಯಾರು ಪ್ರಯಾಣಿಸಿಲ್ಲವೋ ಅಂತವರು ಮತ್ತು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಮರ್ಥರಾಗಿರುವವರು ಈ ಯೋಜನೆಗೆ ಅರ್ಹರಾಗಿದ್ದಾರೆ. ನಾವು ಈ ಯೋಜನೆಯಲ್ಲಿ ಹೇಗೆ ಭಾಗವಹಿಸಬಹುದು? ಆಸಕ್ತ ವೃದ್ಧರು ತಮ್ಮ ಅರ್ಜಿಗಳನ್ನು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ತಮ್ಮ ಜಿಲ್ಲೆಯ ವೃದ್ಧರ ಕಲ್ಯಾಣದ ಉಸ್ತುವಾರಿ ಹೊಂದಿರುವ ಉಪವಿಭಾಗೀಯ ಅಧಿಕಾರಿಗೆ ಸಲ್ಲಿಸಬಹುದು. ಅದಾದ ನಂತರ ಸ್ವೀಕರಿಸಿದ ಅರ್ಜಿಗಳಿಂದ ಜಿಲ್ಲಾ ಕಲೆಕ್ಟರ್ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ನಂತರ ನಿಮ್ಮಂತಹ ಅನೇಕ ವೃದ್ಧರನ್ನು ಸರ್ಕಾರ ಗೊತ್ತುಪಡಿಸಿದ ಯಾತ್ರಾ ಸ್ಥಳಗಳಿಗೆ ತೀರ್ಥಯಾತ್ರೆಗೆ ಕರೆದೊಯ್ಯಲಾಗುತ್ತದೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಲಕ್ಷ್ಮಿ, ಈ ಬಗ್ಗೆ ತಿಳಿದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನೀವು ತೀರ್ಥಯಾತ್ರೆಗೆ ಹೋದ ನಂತರ ನಿಮ್ಗೆ ಇನ್ನೂ ಹೆಚ್ಚು ಸಂತೋಷವಾಗುತ್ತೆ. ಶ್ಯಾಮ್ ಈಗ ಬರಬೇಕು, ನಾನು ಅವನಿಗೆ ಹೇಳ್ತೇನೆ. ಅವನನ್ನು ಕೇಳುವ ಅಗತ್ಯವಿಲ್ಲ, ಅವನು ನಿಮ್ ಸ್ನೇಹಿತನೇ. ಅವನೊಂದಿಗೆ ಆನಂದಿಸಿ. ನಿನಗೆ ಗೊತ್ತಾ, ನಾವೆಲ್ಲರೂ ಸ್ನೇಹಿತರೆ. ನಾವೆಲ್ಲಿಗಾದ್ರೂ ಹೋದಾಗ್ಲೆಲ್ಲ ಅಲ್ಲಿಯ ಸ್ಥಳೀಯ ಜಾನಪದ ಹಾಡನ್ನು ಕಲಿತಾ ಇದ್ವಿ. ಹಾಗಾದ್ರೆ ನಿಮ್ಗೆ ಅನೇಕ ಜಾನಪದ ಹಾಡುಗಳು ತಿಳಿದಿರ್ಬೇಕು ಅಲ್ವಾ? ಹಾ, ತಿಳಿದಿತ್ತು. ಈಗ ನನಗೆ ಸರಿಯಾಗಿ ನೆನಪಿಲ್ಲ. ನೆನ್ಪಿದ್ರೆ ಹೇಳು ನೋಡೋಣ. ಹೇಳು, ನಾನು ತಬಲ ನುಡಿಸುತ್ತೇನೆ. ಹೋ ಶ್ಯಾಮ್, ಆದ್ರೆ ತಬಲ ನುಡಿಸೋ ಅಗತ್ಯ ಇಲ್ಲ. ಇವತ್ತು ನಾನು ಕೇಳಿದ ಒಂದು ಜಾನಪದ ಹಾಡನ್ನು ನಿಮ್ಮಿಬ್ಬರೊಂದಿಗೆ ಹಂಚ್ಕೊಳ್ತೇನೆ. ಮೊದಲ ಜ್ಞಾನ ಮಾಡಿ ಕುಮಣ್ಣದೋಳ್ ಗುರುವಿನ ಬೋಧ ಇದು, ಆಮೇಲೆ ಸಂಸಾರ ಸಾಗಿಸೋ ಬವದೋಳ್ ಬಾಳ ಸರಳ ಇದು. ನಾಳೆ ನಾಡದು ಎನ್ನದೇ ಆತ್ಮರ ಸಂಗ ಮಾಡಿಕೋ, ನಾಳೆ ಎಂಬುದು ಗ್ಯಾರಂಟಿ ಇಲ್ಲ, ವಿಚಾರ ಮಾಡಿ ನೋಡಿಕೋ, ಹೊತ್ತು ಮಧ್ಯೆ ಸಿಗುವುದಿಲ್ಲ. ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋಧ ಇದು, ಆಮೇಲೆ ಸಂಸಾರ ಸಾಗಿಸುವವದೋಳ್ ಬಾಳ ಸರಳ ಇದು. ನಾಳೆ ನಾಡದು ಎನ್ನದೇ ಮಹಾತ್ಮರ ಸಂಗ ಮಾಡಿಕೋ, ನಾಳೆ ಎಂಬುದು ಗ್ಯಾರಂಟಿ ಇಲ್ಲ,
ಸುಳ್ಳಿನ ಸಂತೆ ಇದರಾಗೇನೈತೆ ಮಕ್ಕಳಾಟ ಆಡುವಂತೆ ಎಲ್ಲ ಸುಳ್ಳೈತೆ ಸಂಸಾರ ಎಂಬುದು ಸುಳ್ಳಿನ ಸಂತೆ ಇದರಾಗೇನೈತೆ ಮಕ್ಕಳಾಟ ಆಡುವಂತೆ ಎಲ್ಲ ಸುಳ್ಳೈತೆ ಆಟಗೂಟ ಚಂದಪ್ಪನ ಗೂಟ ಹಿಡಿಸಿದಂಗೋ ಮಕ್ಕಳು ಆಟ ಇದು ದೊಡ್ಡದು ದೊಡ್ಡವರಾಟ ಬರಕಿಲ್ಲ ಅದಕ್ಕಿದಕ್ಕೂ ಏಟ ವಿಚಾರ ಮಾಡಿ ಇನ್ನ ಸಂಸಾರ ಮಾಡು ಮೊದಲ ಧ್ಯಾನ ಮಾಡಿಕೊ ಮನದು ಗುರುವಿನ ಬೋಧ ಇದು ಆಮೇಲೆ ಸಂಸಾರ ಸಾಗಿಸುವವದು ಬಾಳ ಸರಳ ಇದು ನಾಳೆ ನಾಡದು ಎನ್ನದೆ ಮಹಾತ್ಮರ ಸಂಗ ಮಾಡಿಕೋ ನಾಳೆ ಎಂಬುದು ಗ್ಯಾರಂಟಿ ಇಲ್ಲ ವಿಚಾರ ಮಾಡಿ ನೋಡಿಕೋ ಹೊತ್ತು ಮತ್ತೆ ಸಿಗುವುದಿಲ್ಲ ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋಧ ಇದು ಆಮೇಲೆ ಸಂಸಾರ ಸಾಗಿಸುವವದೋಳ್ ಬಾಳ ಸರಳ ಇದು. ಭರತ್, ನೀನು ನಿನ್ನ ಸ್ವಂತ ಧ್ವನಿಯಲ್ಲಿ ಹಾಡದೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೀಯಾ. ಇಲ್ಲದಿದ್ದರೆ ನೀನು ಎಷ್ಟೋ ಶ್ರುತಿ ತಪ್ಪುತ್ತಿದ್ದೆ ಎಂದು ನಿನಗೆ ತಿಳಿದಿರುತ್ತಿರಲಿಲ್ಲ. ನೀನು ಟೇಬಲ್ ಬಡಿಯುವಾಗ ಎಷ್ಟು ಶ್ರುತಿ ತಪ್ಪಿದೆಯೋ. ನೀವಿಬ್ರು ಒಬ್ಬರನ್ನೊಬ್ಬರು ಕಾಲೆಳೆದುಕೊಳ್ತಿದ್ದೀರಿ, ಆದ್ರೆ ನೀವಿಬ್ರು ತುಂಬಾ ಸುಂದರವಾಗಿ ಹಾಡುತ್ತೀರಿ ಮತ್ತು ನುಡಿಯುತ್ತೀರಿ. ನಿನಗೆ ಗೊತ್ತಾ ಲಕ್ಷ್ಮಿ, ನಿನ್ನ ಅಜ್ಜ ಹಾಡುವುದನ್ನು ತುಂಬಾ ಇಷ್ಟಪಡುತ್ತಿದ್ರು. ನಾವು ಅವರ ಮಾತುಗಳನ್ನು ಕೇಳುವುದರಿಂದ ಸುಸ್ತಾಗುತ್ತಿದ್ದೆವು, ಆದರೆ ಅವರು ಹಾಡುವುದರಲ್ಲಿ ಎಂದಿಗೂ ಸುಸ್ತಾಗುತ್ತಿರಲಿಲ್ಲ. ಮತ್ತು ನಿನಗೆ ಕತೆ ಹೇಳೋ ಆಸಕ್ತಿ ಇತ್ತು. ನೀನು ಅದ್ಭುತವಾದ ಕತೆಗಳನ್ನು ರಚಿಸ್ತೀಯ ಮತ್ತು ನಾವೆಲ್ಲರೂ ವಿಸ್ಮಯದಿಂದ ಕೇಳ್ತಾ ಇದ್ವಿ. ಈಗ ಆ ಉತ್ಸಾಹಭರಿತ ಕೂಟಗಳು ಎಲ್ಲಿವೆ ಮತ್ತು ಆ ಹವ್ಯಾಸಗಳು ಎಲ್ಲಿವೆ? ಎಲ್ಲವೂ ಮರೆಯಾಗಿದೆ. ಅದು ಮರೆಯಾಗಿದ್ರೆ ನೀವು ಅದನ್ನ ಯಾಕೆ ಪುನರ್ಜೀವನಗೊಳಿಸಬಾರ್ದು? ಈಗ ಜೀವನದ ಲಗಾಮಗಳನ್ನು ಬಿಡುವ ಸಮಯ ಬಂದಿದೆ. ನಾವು ಇನ್ನೇನು ಹಿಡಿದಿಟ್ಕೊಳ್ಬೇಕು ಮತ್ತು ನಾವು ಏನನ್ನು ಬಿಡಬೇಕು? ಜೀವನದ ಲಗಾಮುಗಳು ನಿಮ್ಮ ಕೈಯಲ್ಲಿರುವವರೆಗೆ ನೀವು ಪ್ರತಿಯೊಂದು ಹವ್ಯಾಸ ಮತ್ತು ಉತ್ಸಾಹವನ್ನು ಹಿಡಿದಿಟ್ಟುಕೊಳ್ಳಬೇಕು. ಏನು ಬುದ್ಧಿವಂತಿಕೆ ಇಂದು! ನಿನ್ನ ಮೊಮ್ಮಗಳು ತುಂಬಾ ಪ್ರಬುದ್ಧವಾಗಿ ಮಾತನಾಡುತ್ತಿದ್ದಾಳೆ ಇಂದು. ಬೆಳಗ್ಗೆಯಿಂದ ಅವಳಿಗೇನೋ ಆಗಿದೆ. ಮೊದಲು ಅವಳ ಪ್ರಯಾಣದ ಬಗ್ಗೆ ಮಾತನಾಡ್ತಾ ಇದ್ಲು, ಈಗ ಮತ್ತೇನೇನೋ ಹೇಳ್ತಿದ್ದಾಳೆ. ನೀವು ಪ್ರತಿದಿನ ನಿಮ್ಮ ಆಸಕ್ತಿಗಳನ್ನು ಮುಂದುವರಿಸುತ್ತಾ ಜೀವನವನ್ನು ಆನಂದಿಸಬಾರ್ದೇಕೆ? ಹೇ ಭರತ್, ನಿಮ್ಮ ಮಕ್ಕಳು ಮನೆಯಲ್ಲಿ ಸುಂದರವಾದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಅಲ್ಲಿ ಅವರು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹೌದು, ಇದಕ್ಕೆ ಹೆಚ್ಚಿನ ಶ್ರೇಯಸ್ಸು ನಮ್ಮ ಮೊಮ್ಮಗಳು ಲಕ್ಷ್ಮಿಗೆ ಸಲ್ಲುತ್ತೆ. ಶ್ಯಾಮಂಕಲ್, ಮನೆಯಲ್ಲಿ ಹಿರಿಯರಿಗೆ ವಯಸ್ಸಿಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುವುದು ನಮ್ಮ ಜವಾಬ್ದಾರಿ. ವಯಸ್ಸಿಗೆ ಸೂಕ್ತವಾದ ವಾತಾವರಣ ಅಂದ್ರೆ? ಹೌದು, ಹಿರಿಯರು ತಮ್ಮ ಆಲೋಚನೆಗಳನ್ನು ಮಾತನಾಡಲು ಮತ್ತು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಆರಾಮದಾಯಕವಾಗಿರುವ ವಾತಾವರಣ ಮತ್ತು ಅವರ ಆಸಕ್ತಿಗಳನ್ನು ಸಹ ಪೂರೈಸಿಕೊಳ್ಳುವುದು. ನಿಜ. ಅದು ನನಗೆ ಒಂದು ಕಥೆಯನ್ನು ನೆನಪಿಸುತ್ತದೆ. ದಯವಿಟ್ಟು ನಮಗೆ ಹೇಳಿ. ಒಮ್ಮೆ ಒಂದು ಹಳ್ಳಿಯಿಂದ ಇಬ್ಬರು ಸ್ನೇಹಿತರು ಕೆಲಸ ಹುಡುಕಿಕೊಂಡು ರಾಜನ ಆಸ್ಥಾನಕ್ಕೆ ಹೋದರು. ರಾಜ ನಿಮ್ಮಿಬ್ಬರಿಗೂ ಯಾವ ಕೌಶಲ್ಯಗಳಿವೆ ಎಂದು ಕೇಳಿದ. ಮೊದಲ ವ್ಯಕ್ತಿ, ನನಗೆ ಸುಳ್ಳು ಹೇಳುವುದೆಂದರೆ ಹೇಗೆಂದು ತಿಳಿದಿದೆ ಎಂದು ಹೇಳಿದ. ಎರಡನೇ ವ್ಯಕ್ತಿ, ಸುಳ್ಳನ್ನು ಸತ್ಯವನ್ನಾಗಿ ಮಾಡುವುದು ಹೇಗೆಂದು ನನಗೆ ತಿಳಿದಿದೆ ಎಂದು ಹೇಳಿದ. ಮೊದಲಿಗೆ ಅವರು ತಮಾಷೆ ಮಾಡುತ್ತಿದ್ದಾರೆಂದು ರಾಜ ಭಾವಿಸಿದ. ಆದರೆ ನಂತರ ಈ ಪುರುಷರು ಖಚಿತವಾಗಿರದ ಹೊರತು ಅಂತಹ ಹೇಳಿಕೆಯನ್ನು ನೀಡುವುದಿಲ್ಲ ಎಂದು ಅವನು ಅರಿತುಕೊಂಡ. ಆದ್ದರಿಂದ ಅವನು ಅವರನ್ನು ಪರೀಕ್ಷಿಸಲು ನಿರ್ಧರಿಸಿದ. ಸರಿ, ನೀವಿಬ್ಬರು ನಿಮ್ಮ ಕೌಶಲ್ಯವನ್ನು ತೋರಿಸಿ, ಆದರೆ ನೆನಪಿಡಿ, ನಿಮ್ಮ ಸುಳ್ಳು ಸತ್ಯವಾಗಿ ಬದಲಾಗದಿದ್ದರೆ ನಾನು ಈಗಲೇ ನಿಮ್ಮಿಬ್ಬರನ್ನು ಗಲ್ಲಿಗೇರಿಸುತ್ತೇನೆ. ಇಬ್ಬರು ಒಪ್ಪಿದರು. ಮೊದಲನೆಯವನು ಸುಳ್ಳು ಹೇಳಲು ಪ್ರಾರಂಭಿಸಿದ. ಒಮ್ಮೆ 400 ಒಂಟೆಗಳು ಕಾಡಿನ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮಳೆ ಬಂದು ಬೆಂಕಿ ಹೊತ್ತಿಕೊಂಡಿತು. ಎಲ್ಲ ಒಂಟೆಗಳು ನಾಶವಾದವು. ಇದನ್ನು ಕೇಳಿದ ಎಲ್ಲ ಆಸ್ಥಾನಿಕರು, ಅದು ಸುಳ್ಳು, ನೀರು ಬೆಂಕಿಯನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಎಂದು ಉದ್ಗರಿಸಿದರು. ಈಗ ಈ ಸುಳ್ಳನ್ನು ಸತ್ಯವನ್ನಾಗಿ ಪರಿವರ್ತಿಸುವ ಸರದಿ ಎರಡನೆಯ ಮನುಷ್ಯನದಾಗಿತ್ತು. ಅವನು ಹೇಳಿದನು, ಮಹಾರಾಜ, ನನ್ನ ಸ್ನೇಹಿತನ ಹೇಳಿಕೆ ಸಂಪೂರ್ಣವಾಗಿ ನಿಜ.
ಒಂಟೆಗಳು ತಮ್ಮ ಬೆನ್ನಿನ ಮೇಲೆ ಸುಣ್ಣವನ್ನು ಹೊಂದಿದ್ದವು ಮತ್ತು ಮಳೆ ಬಿದ್ದಾಗ ಅದು ಸುಣ್ಣದೊಂದಿಗೆ ಬೆರೆತು ಬಿಸಿಯಾಯಿತು. ಒಂಟೆಗಳು ಶಾಖವನ್ನು ಸಹಿಸಲಾರದೆ ಸತ್ತವು. ರಾಜ ಮತ್ತು ಎಲ್ಲ ಆಸ್ಥಾನಿಕರು ಇದು ನಿಜಕ್ಕೂ ಸತ್ಯ ಎಂದು ಒಪ್ಪಿಕೊಂಡರು. ಮೊದಲನೆಯವನು ಒಮ್ಮೆ ಒಂದು ಮೇಕೆ ನೆಲದ ಮೇಲೆ ನಿಂತು ಒಂದು ಅರಳಿ ಮರದ ಮೇಲ್ಭಾಗದ ಎಲೆಯನ್ನು ತಿನ್ನುತ್ತಿತ್ತು. ಎಲ್ಲರೂ ಅದು ಸುಳ್ಳು. ಎರಡನೆಯ ಸ್ನೇಹಿತ ಉತ್ತರಿಸಿದ, ಮಹಾರಾಜ, ನನ್ನ ಸ್ನೇಹಿತ ಹೇಳಿದ್ದು ಸರಿ. ಒಣಗಿದ ಬಾವಿಯೊಳಗೆ ಮರ ಬೆಳೆಯುತ್ತಿತ್ತು ಮತ್ತು ಎತ್ತರದ ಕೊಂಬೆಯು ಮೇಕೆಗೆ ಸುಲಭವಾಗಿ ತಲುಪುವಂತೆ ಇತ್ತು. ಮೊದಲ ಸ್ನೇಹಿತ ಹೇಳಿದ, ಒಂದು ಕಾಲದಲ್ಲಿ ಒಂದು ಬೆಕ್ಕಿನ ಮರಿ ಮಿಯಾವ್ ಎನ್ನುತ್ತಾ ಆಕಾಶದಲ್ಲಿ ಹಾರುತ್ತಿತ್ತು. ಎರಡನೆಯ ಸ್ನೇಹಿತ ಹೇಳಿದ, ಇದು ನಿಜ. ವಾಸ್ತವವಾಗಿ ಒಂದು ದೊಡ್ಡ ಹದ್ದು ಆ ಬೆಕ್ಕಿನ ಮರಿಯನ್ನು ಹೊತ್ತೊಯ್ಯುತ್ತಿತ್ತು. ನಂತರ ಮೊದಲ ಸ್ನೇಹಿತ ಹೇಳಿದ, ಒಮ್ಮೆ ನನ್ನ ತಂದೆಯ ಗಡ್ಡದ ಮೇಲೆ ಗುಬ್ಬಚ್ಚಿಯ ಗೂಡು ಇತ್ತು ಮತ್ತು ಆ ಗೂಡಿನಿಂದ ಮರಿಗಳು ಮೊಟ್ಟೆಯೊಡೆದು ಹಾರಿ ಹೋದವು. ಆದರೆ ನನ್ನ ತಂದೆ ಗಮನಿಸಲೇ ಇಲ್ಲ. ಈಗ ಎಲ್ಲರಿಗೂ ಇದು ನಿಜವಾಗಲು ಸಾಧ್ಯವಿಲ್ಲ ಎಂದು ಮನವರಿಕೆಯಾಯಿತು. ಇದು ತುಂಬಾ ಅಸಂಬದ್ಧವಾಗಿದೆ. ಇದು ಸ್ಪಷ್ಟವಾಗಿ ಸುಳ್ಳು. ಎರಡನೆಯ ಸ್ನೇಹಿತ ಉತ್ತರಿಸಿದ, ಮಹಾರಾಜ, ಇದು ಸಂಪೂರ್ಣವಾಗಿ ನಿಜ. ವಾಸ್ತವವಾಗಿ ನನ್ನ ತಂದೆಯ ಗಡ್ಡ ತುಂಬಾ ಉದ್ದವಾಗಿತ್ತು ಮತ್ತು ಅದು ಅವರ ಎದೆಯನ್ನು ತಲುಪಿತ್ತು. ಕ್ಷೌರಿಕನು ಅದನ್ನು ಕತ್ತರಿಸಿ ತನ್ನ ಅಂಗಡಿಯ ಹಿಂದೆ ಎಸೆದನು. ಅಲ್ಲಿ ಒಂದು ಗುಬ್ಬಚ್ಚಿ ಅದರ ಮೇಲೆ ತನ್ನ ಗೂಡು ಕಟ್ಟಿತು. ನನ್ನ ತಂದೆಗೆ ಎಂದಿಗೂ ತಿಳಿದಿರಲಿಲ್ಲ, ಏಕೆಂದರೆ ಅವನ ಮನೆ ಕ್ಷೌರಿಕನ ಮನೆಯಿಂದ ದೂರವಿತ್ತು. ಈಗ ರಾಜನಿಗೆ ತುಂಬಾ ಸಂತೋಷವಾಯಿತು. ಅವನು ಅವರಿಬ್ಬರಿಗೂ ಹೇಳಿದನು, ನಿಮ್ಮ ಪ್ರತಿಭೆಯಿಂದ ನಿಜವಾಗಿಯೂ ಮನರಂಜನೆಯಾಗಿದೆ. ನಾವು ನಿಮಗೆ ನಮ್ಮ ಆಸ್ಥಾನದಲ್ಲಿ ಕೆಲಸ ನೀಡುತ್ತೇವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಯಾವುದೇ ಕೌಶಲ್ಯವು ಎಂದಿಗೂ ನಿಷ್ಪ್ರಯೋಜಕವಲ್ಲ. ಒಂದು ಹಂತದಲ್ಲಿ ಅದು ಉಪಯುಕ್ತವಾಗುತ್ತದೆ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕತೆ ಚೆನ್ನಾಗಿದೆ, ಆದ್ರೆ ಈ ಸುಳ್ಳು ಹೇಳುವ ಕೌಶಲ್ಯ ನನಗೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಕಾಣಿಸ್ತಿಲ್ಲ. ಇದು ಕೇವಲ ಮನರಂಜನೆ ಉದಾಹರಣೆ ಲಕ್ಷ್ಮಿ. ಯಾವುದೇ ಸುಪ್ತ ಪ್ರತಿಭೆಯನ್ನು ಗುರುತಿಸಬಹುದು ಮತ್ತು ಸರಿಯಾಗಿ ಬಳಸಬಹುದು ಎಂದು ತೋರಿಸುವುದು ಮಾತ್ರ ನನ್ನ ಕತೆ ಹೇಳುವ ಉದ್ದೇಶವಾಗಿತ್ತು. ಹೌದು, ಅದು ಅರ್ಥಪೂರ್ಣವಾಗಿದೆ. ಅಧ್ಯಯನ, ಕೆಲಸ, ಕುಟುಂಬ ಇತ್ಯಾದಿಗಳ ಜೀವಿತಾವಧಿಯ ನಂತರ 60 ಅಥವಾ 65 ವರ್ಷ ವಯಸ್ಸಿನ ಹೊತ್ತಿಗೆ ಒಬ್ಬ ವ್ಯಕ್ತಿಗೆ ಅಂತಿಮವಾಗಿ ಸ್ವಲ್ಪ ಬಿಡುವಿನ ಸಮಯ ಸಿಕ್ಕಾಗ ಅವನಿಗೆ ಇನ್ನು ಯಾವುದೇ ಸುಪ್ತ ಪ್ರತಿಭೆ ಅಥವಾ ಉತ್ಸಾಹವನ್ನು ಮುಂದುವರಿಸಲು ಅವಕಾಶವಿದೆ. ಹೌದು ಲಕ್ಷ್ಮಿ. ಇನ್ನೊಂದು ದಿನ ರಾಮುಲು ಅವರ ತಾಯಿ ಅಂಗಳದಲ್ಲಿ ಕುಳಿತು ಆಸಕ್ತಿದಾಯಕವಾದದ್ದನ್ನು ಮಾಡುತ್ತಿರುವುದನ್ನು ನಾನು ನೋಡಿದೆ. ಅವಳು ಏನು ಮಾಡುತ್ತಿದ್ದಳು? ಅವಳು ಮನೆಯಲ್ಲಿ ಒಣಗಿದ ಹೂಗಳಿಂದ ಧೂಪದ್ರವ್ಯವನ್ನು ತಯಾರಿಸುತ್ತಿದ್ದಳು. ನಾನು ಅವಳನ್ನ ಅದರ ಬಗ್ಗೆ ಕೇಳಿದಾಗ ಅವಳು ಅದನ್ನು ವಿವರಿಸಿದಳು. ಅಜ್ಜ, ಅವಳು ಏನ್ ಹೇಳಿದ್ಲು? ಜನರು ಹೆಚ್ಚಾಗಿ ಹಿರಿಯರನ್ನ ಒಣಗಿದ ಹೂಗಳಾಗಿ ನೋಡ್ತಾರೆ, ಹೆಚ್ಚಿನ ಮಹತ್ವ ಕೊಡದೆ. ಆದರೆ ನಮ್ಮನ್ನು ನಾವು ಉಲ್ಲಾಸದಾಯಕವಾಗಿರಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹವ್ಯಾಸಗಳು, ಪ್ರಯಾಣ ಮತ್ತು ವಿರಾಮ ಚಟುವಟಿಕೆಗಳ ಕುರಿತಾಗಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಬಾಗಲಕೋಟೆಯ ನಿವೃತ್ತ ಪ್ರಾಚಾರ್ಯರಾದಂತಹ ಶ್ರೀ AS ಪಾವಟೆ ಅವರು. ಸಕಲರಿಗೆ ಶರಣೆಂದು. ಜೀವನ ಜಗತ್ತಿನಲ್ಲಿ ಇರುವಂಥ ಅನೇಕ ರಾಷ್ಟ್ರಗಳ ಅದಾವ. ಆದ್ರೆ ಭಾರತ ದೇಶದ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ವೃದ್ಧಾಪ್ಯದಲ್ಲಿ ಹೇಗೆ ಕಳೀತಾರ ಅಂತ ಅನ್ನೋದು ಬಹಳ ವಿಶಿಷ್ಟವಾದಂಥ ಒಂದು ಸಂಗತಿ. ಆ ವೃದ್ಧಾಪ್ಯದ ಸುಖ ದುಃಖಗಳು ಸಂತೋಷಗಳನ್ನು ಕುರಿತು ಮಾತಾಡೋದಾದ್ರೆ, ವೃದ್ಧರಾದ ಕೂಡಲೇ ನಮ್ಮಲ್ಲಿ ಒಂದು ಭಾರತೀಯ ಒಂದು ಸೈಕಾಲಜಿ ಅಂತಂದ್ರಿ, ಅಥವಾ ಅವ್ರ ಮಾನಸಿಕ ಪರಿಸ್ಥಿತಿ ಅಂತಂದ್ರಿ, ಅವ್ರ ಭಾವನಾತ್ಮಕ ಪರಿಸ್ಥಿತಿ ಅಂತಂದ್ರಿ ಒಂದು ಇದೈತಿ. ಏನಂದ್ರೆ 50 ವರ್ಷ ಆದ ಕೂಡಲೇ ನಂದು ರಿಟೈರ್ಮೆಂಟ್ ಆಯ್ತು, ಇನ್ನೇನು ನಾನು ಶಕ್ತಿ ಗುಂದಿಬಿಟ್ಟೆ, ಇನ್ನೇನು ನನ್ನ ಕೈಲೇ ಆಗೋದಿಲ್ಲ ಅನ್ನುವಂಥ ಒಂದು ಭಾವನೆಯನ್ನು ನಾವು ತಂದುಕೊಂಡು ಮುಪ್ಪಾವಸ್ಥೆಯನ್ನು ನಾವು ತಂದ್ಕೋತೇವೆ. ಇದು ಸ್ವಲ್ಪ ವಿದೇಶಗಳಿಗೆ ಹೋಲಿಸಿದ್ರೆ ವಿಭಿನ್ನ ಅನಿಸುತ್ತೆ. ಅಲ್ಲೇ ಯಾವುದೇ ಕಾರಣಕ್ಕೆ ಆದರೆ ಅವರು ಭೌತಿಕವಾಗಿ ಅಟ್ಯಾಚ್ ಆಗಿರ್ತಾರೆ, ಆ ಪ್ರಶ್ನೆ ಬೇರೆ. ಆದರೆ ಅವ್ರಲ್ಲಿಂದ ನಾವು ಕಲಿಬೇಕಾದದ್ದೇನು ಅಂತಂದ್ರೆ, ಅವ್ರು ಎಂದೂ ತಮಗೆ ಮುಪ್ಪು ಬಂತು ಅಂತ ಅನಿಸ್ಕೊಳಂಗೇನೇ ಇಲ್ಲ. ಇನ್ನೂ ನಾವು ಶಕ್ತಿಯುತವಾಗಿವೆ ಅಂತಾರೆ, ಇಷ್ಟಾದ್ರೂ ಕೆಲಸ ಮಾಡೇವಲ್ಲ ಅಂತಂತಾರೆ. ಆದರೆ ಭಾರತೀಯ ಸಂಸ್ಕೃತಿಯೊಳಗೆ ಏನೈತಿ ಅಂತಂತಂದ್ರೆ, ಜನ ಮಕ್ಕಳು ತಮ್ಮನ್ನು ನೋಡಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡಾರೆ. ಇದು ನಮ್ಮ ಸಂಸ್ಕೃತಿದು ಒಂದು ಭಾಗನೇ ಇದು. ಅದು ಸತ್ಯವೂ ಕೂಡ. ನೋಡಬೇಕು, ವಯಸ್ಸಾದವ್ರಿಗೆ ಬೆಲೆ ಕೊಟ್ಟು ಅವ್ರ ಮಾತನ್ನು ಕೇಳಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಮಾಡೋದು ಯುವ ಧರ್ಮ ಖರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಬೆಳವಣಿಗೆಯಿಂದಾಗಿ ಜೀವನದ ಒಂದು ಗತಿ ಅತ್ಯಂತ ವಿಸ್ತಾರವಾಗಿ ಬೆಳೆದಿರೋದ್ರಿಂದ ಯುವ ಜನರಿಗೆ, ಹಿರಿಯರಿಗೆ
ಒಂದು ಬೆಲೆ ಕೊಡೋದು, ಅವ್ರ ಮಾತನ್ನು ಕೇಳೋದು ಅದು ಅಸಾಧ್ಯ ಆಗಿದೆ. ಆದ್ದರಿಂದ ಆ ಸಂದರ್ಭದೊಳಗೆ ಏನಾಗ್ತಾರೆ ಅಂದರೆ ಮುಪ್ಪಿನವರು ನನ್ನ ಮಾತು ನಡೆಯುವುದಿಲ್ಲಲ್ಲ ಅಂತ ತಿಳ್ಕೊಂಡು ಅಸಂತುಷ್ಟ ಆಗ್ತಾರೆ. ಇದು ಒಂದು ಕಾರಣ, ಅಸಂತುಷ್ಟ ಆಗ. ಇನ್ನೊಂದು ಅವ್ರದ್ದೇ ಆದಂಥ ಕಾರಣ ಐತಿ. ಮುಪ್ಪಾವಸ್ಥೆ ಅವ್ರದ್ದು, ವೃದ್ಧಾಪ್ಯದ್ದು ಏನಪ್ಪ ಅಂತಂತಂದ್ರೆ ಮಕ್ಕಳನ್ನು, ಹೆಂಡನ್ನು, ಭೌತಿಕತೆಯನ್ನು ಅತಿ ಹಚ್ಕೊಂಡ್ಬಿಡ್ತಾರೆ. ಅತಿ ಹಚ್ಕೊಳ್ಳೋದ್ರಿಂದ ಏನಾಕತಿ ಅಂತಂದ್ರೆ ಅವು ಸಿಗಲಾರ್ದಂಗೆ ಆದಾಗ ಮನಸ್ಸಿಗೆ ವ್ಯಥೆ ಆಕತ್ತದ. ಈಗ ಮಗನ ಲಗ್ನ ಮಾಡಿರ್ತಾರೆ, ಮಗ ಹೆಂಡತಿ ಬಂದ ಕೂಡಲೇನ ಮತ್ತು ಅವ್ರ ಸಂಸಾರದ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ತಾರೆ. ಇವ ಏನು ತಿಳ್ಕೊತಾನ ಅಂತಂದ್ರೆ ಮಗ ಮೊದ್ಲಂಗನೇ ಇರಬೇಕು ಅಂತಂತಾನ. ಮತ್ತು ಅವ್ನ ಲಗ್ನನಲ್ಲಿ ಯಾಕೆ ಮಾಡ್ಬೇಕಂತ ನನ್ನ ಪ್ರಶ್ನೆ. ನಿಮ್ದ ವಿಚಾರ ಮಾಡಿರಿ. ನೀವು ಲಗ್ನ ಆದ ಹೊತ್ನ್ಯಾಗ ನೀವು ನಿಮ್ಮ ಹೆಂಡ್ರ ಪ್ರೀತಿಯನ್ನು ಬಳಸಿದ್ರೋ ಇಲ್ಲೋ, ಅವ್ರ ಮಾತು ಕೇಳಿ ನಡೆದ್ರೋ ಏನಿಲ್ಲೋ, ಹಂಗೆ ಈಗ ಅವನು ಅದಾನಂತ ತಿಳಿದ್ಬಿಟ್ರೆ ನಿಮ್ಮ ಮನಸ್ಸಿನ ವ್ಯಥೆಗಳು ಕಡಿಮೆ ಇರ್ತವೆ, ಆರಾಮಾಗಿ ಇರ್ತೀರಿ. ಹೌದಪ್ಪ ನಿನ್ನ ಪೂರ್ತಿಗೆ ಆರಾಮಿರುವಂತ ಹೇಳುವಂಥ ಮನೋಭಾವವನ್ನು ಹಿರಿಯರು ಗಳಿಸ್ಬೇಕಾದ್ರದ್ದು ಭಾಳ ಅವಶ್ಯಕತೆ. ಯಾಕಂದ್ರೆ ಅದು ಇಬ್ಬರಿಗೂ ಹಿತ ಕೊಡ್ತೈತಿ, ಮಗಗೂ ಹಿತ ಕೊಡ್ತೈತಿ, ಸೊಸಿಗೂ ಹಿತ ಕೊಡ್ತೈತಿ, ನಿನಗೂ ಹಿತ ಕೊಡ್ತೈತಿ, ನಿನ್ನ ಹೆಂಡತಿಗೂ ಹಿತ ಕೊಡ್ತೈತಿ. ಎಲ್ಲರೂ ಸಂತುಷ್ಟವಾಗಿರೋಕ್ಕೆ ಸಾಧ್ಯ. ಆದ್ರೆ ಕಟ್ಟಿ ಹಾಕ್ಕೊಂಡು ನೀ ಯಾಕೆ ನನ್ನ ಮಾತು ಕೇಳಂಗಿಲ್ಲ, ಹೆಂಡತಿ ಮಾತು ಯಾಕೆ ಕೇಳ್ತಿದೆ ಅಂತ ತಿಳ್ಕೊಂಡು ಹಿಂಗೇನಾರೆ ನಾವು ವಿಪರೀತವಾಗಿ ವಿಚಾರ ಮಾಡಿಬಿಟ್ರೆ ವೃದ್ಧಾಪ್ಯದಲ್ಲಿ ಆಗೋ ತೊಂದರೆ ವೃದ್ಧರಿಗೆ ಜಾಸ್ತಿ, ಹೊರತಾಗಿ ಮತ್ತೊಂದು ಏನಿದ್ದಿಲ್ಲ. ಹೀಗಾಗಿ ನಾವು ಸಾಧ್ಯದಷ್ಟು ಏನು ಮಾಡಬೇಕು ಅಂತಂತಂದ್ರೆ ಮಕ್ಕಳ ಸುಖ ಬಯಸ್ಬೇಕು. ನೀ ಸಂತೋಷವಾಗಿರಪ್ಪ, ಎಲ್ಲೆಡೆ ಇರು, ಆರಾಮಿರು, ನಮಗೂ ಅವಾಗ ಮಾತಾಡ್ಕೊತ ಇರು ಅನ್ನುವಂಥ ಮನೋಭಾವಗಳನ್ನು ಬೆಳೆಸ್ಬೇಕು. ಹೊರತಾಗಿ ಅದು ಬಿಟ್ಟು ನನ್ನ ಯಾಕೆ ಜೋಪಾನ ಮಾಡೋದಿಲ್ಲ ಅನ್ನುವಂಥದ್ದನ್ನು ಬಿಡಬೇಕು, ಕಡಿಮೆ ಮಾಡಬೇಕು. ಹಂಗಾದಾಗ ಏನಾಕತ್ತೆ ಅಂದರೆ ಅವರೇ ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ, ನಮ್ಮ ತಂದೆ ತಾಯಿ ಹೆಂಗದಾರೇನೋ ಅಂತ ತಿಳ್ಕೊಂಡು ನಿಮ್ಮ ಬಗ್ಗೆನೂ ಕಾಳಜಿ ಮಾಡ್ತಾರೆ. ಈ ಬಗೆಯಾದಂಥ ಪರಸ್ಪರವಾದಂಥ ಒಂದು ಪ್ರೀತಿ ವಿಶ್ವಾಸಗಳನ್ನು ಗಳಿಸುವಂಥ ಮನೋಭಾವನೆಯನ್ನು ವೃದ್ಧರಾದವರು ಗಳಿಸ್ಕೊಳ್ಳೋದು ಭಾಳ ಅವಶ್ಯಕತೆ. ಇದು ಒಂದನೇದು. ಎರಡನೇದು ಅಂತಂತಂದ್ರೆ ಈಗೇನಾಗೈತಿ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಎಕನಾಮಿಕ್ ಇದು ಕಂಡೀಷನ್ ಚಲೋ ಆಗೈತಿ. ಈಗ ಯಾರಿಗೂ ಏನು ಸುಮಾರು ಅಂತ ಏನೂ ಇಲ್ಲ. ನೌಕರಸ್ಥರು ಒಂದು ವೇಳೆ ರಿಟೈರ್ ಆದ್ರೆ ಅವ್ರು ಚಲೋ ಪಗಾರಗಳನ್ನು ಬರ್ತಾವೆ. ಈಗ ಹೀಗಾಗಿ ಇಂಡಿಪೆಂಡೆಂಟ್ ಆಗಿ ನಾವು ಇರುವಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡೇವಂತಂತಂದ್ರೆ, ಮತ್ತು ಬರೀ ನಾವು ಇಂಡಿಪೆಂಡೆಂಟ್ ಅಂತಂದ್ರೆ ಹಂಗಾಗೋದಲ್ಲ. ಇಂಡಿಪೆಂಡೆಂಟ್ ಇರ್ಬೇಕಾತಂತಂದ್ರೆ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಬೇಕು. ಮೊದಲಿನಿಂದಲೂ ಅದನ್ನು ರೂಢಿ ಇಡಬೇಕು. ಬ್ರಹ್ಮಚರ್ಯದಿಂದ ಚಾಲು ಆಗ್ಬೇಕದ, ಆ ಆಶ್ರಮದಿಂದ ಕೊನೆಯವರೆಗೂ ಬರಬೇಕದ ಆಧ್ಯಾತ್ಮ. ಅಂದರೆ ಈಶ್ವರ ನಂಬಿಕೆ. ಈ ಸೃಷ್ಟಿಯೆಲ್ಲ ಈಶ್ವರನಿಂದ ಆಗಿದೆ. ಇದು ಕೊಟ್ಟಂಥ ವರಪ್ರಸಾದ ಇದು ನಮಗೆ ಜೀವನ. ಈ ಕೊಟ್ಟಂಥ ದೈಹಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಶಕ್ತಿಗಳೇನದಾವ ಇವುಗಳನ್ನು ಸದುಪಯೋಗ ಪಡಿಸಿಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆಯೇ ಆಧ್ಯಾತ್ಮಿಕತೆ. ಇಂಥದ್ದನ್ನು ಒಂದು ವೇಳೆ ಮನೋಭಾವ ಬೆಳೆಸ್ಕೊಂಡು ಹೋದವರಿಗೆ ವೃದ್ಧಾಪ್ಯದಲ್ಲಿ ಖಂಡಿತವಾಗಿ ತೊಂದರೆ ಆಗುವುದಿಲ್ಲ. ಇದು ನನ್ನ ಒಂದು ವೈಯಕ್ತಿಕ ಅನುಭವ, ಅಥವಾ ಸ್ವಲ್ಪ ಹೆಚ್ಚು ಸರಿಯಾದ ಅನುಭವ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ನಾವು ಮಕ್ಕಳಿಗೆ ಬಹಳ ಅವಲಂಬನೆ ಆಗಬಾರ್ದು. ಸಾಧ್ಯದಷ್ಟು ಅವ್ರನ್ನ ಸಣ್ಣವರಿದ್ದಾಗ ಬೆಳೆಸ್ಬೇಕು. ಅವ್ರಿಗೆ ವಿದ್ಯೆ ಕೊಡಬೇಕು, ತಿನ್ನಾಕ ಕೊಡಬೇಕು, ಅವ್ರಿಗೆ ಬಟ್ಟೆ ಬರೆ ಕೊಡಬೇಕು, ಪ್ರೀತಿ ಕೊಡಬೇಕು, ಲಗ್ನ ಮಾಡಬೇಕು. ಆದರೆ ನಂತರದಲ್ಲಿ ಮಾತ್ರ ಆ ಪ್ರೀತಿ ಕಡಿಮೆ ಹಾಕೊಂತ ನೀವು ಕಡಿಮೆ ಮಾಡಬೇಕು, ಅವರಿಂದ ದೂರ ಸರಿಬೇಕು. ನೀವು ಆರಾಮಾಗಿರ್ರಿ ಅಂತ ಹೇಳೋದನ್ನು ಕಲ್ಕೋಬೇಕು. ಇಲ್ಲಿಕಂತಂದ್ರೆ ಅದು ವೃದ್ಧರಿಗೆ ಹೆಚ್ಚು ತ್ರಾಸಾಗ್ತದೆ. ಆ ದೃಷ್ಟಿಯಿಂದ ವೃದ್ಧಾಪ್ಯದಲ್ಲಿ ಸಂತೋಷದಿಂದ ಇರಬೇಕಾತಂದ್ರೆ ಮೊದಲು ಇಂಥ ಮಾನಸಿಕ ಸ್ಥಿತಿ ಭಾಳ ಮುಖ್ಯ. ಹಂಗಾರೆ ಅದನ್ನ ಮರಿಬೇಕಾದ್ರೆ ಏನು ಮಾಡಬೇಕು ಅಂತಂತಂದ್ರೆ ತಮ್ಮ ಸಮವಯಸ್ಕರ ಗೆಳೆತನ ಇರ್ತದಲ್ಲ, ಅಂಥವ್ರ ಗೆಳೆಯರು ದಿವಸ ಸಾಯಂಕಾಲ ಕೂಡೋದು, ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋದು, ರಾಜಕೀಯ ಚಿಂತನೆಗಳನ್ನು ಮಾಡೋದು, ಒಂದು ಸಂಘ ಕಟ್ಕೊಳೋದು, ಅಲ್ಲೇನಾರೇ ಸ್ವಾಮಿಗಳು ಅಥವಾ ಚಿಂತಕರು ಇಂಥವ್ರನ್ನ ಕರೆಸಿ ಸಭೆ ಸಮಾರಂಭಗಳನ್ನು ಮಾಡೋದು, ಇಂಥದ್ರೊಳಗೆ ಒಂದು ವೇಳೆ ತೊಡಗಿಕೊಂಡಿದ್ದ ಆತ್ಮ ಅಂತಂತಂದರೆ ಖಂಡಿತವಾಗಿಯೂ ಮಾನಸಿಕವಾಗಿ, ಬೌದ್ಧಿಕವಾಗಿ ನೀವು ಆರಾಮಾಗಿ ಚಟುವಟಿಕೆಯನ್ನು ಕೂಡಿರು. ಒಟ್ಟಾರೆ ಹೇಳೋದಂತಂದ್ರೆ ದೈಹಿಕ ಇರಲಿ, ಮಾನಸಿಕ ಇರಲಿ, ಆಧ್ಯಾತ್ಮಿಕ ಇರಲಿ, ಯಾವುದೇ ಇರಲಿ, ಚಟುವಟಿಕೆಯಿಂದ ಕೂಡೋದು ಭಾಳ ಅವಶ್ಯಕತೆ. ವೃದ್ಧಾಪ್ಯದೊಳಗೆ ನಮಗಿನ್ನು ಕೈಕಾಲು ಸೌತು ಹಂಗಂತ ನಾವು ಮೊದಲು ಮೂಪು ತಂದ್ಕೊಂಡು ಕುಂಡಿರಬಾರ್ದು. ಬೆಳಗ್ಗೆ ಏಳಬೇಕು,
ಎದ್ದು ದೇವ್ರ ಪ್ರಾರ್ಥನಾ ಮಾಡಬೇಕು, ವಿಭೂತಿ ಹಚ್ಕೊಂಡು ನಿಮ್ಮ ಧರ್ಮದ ಅಂದ್ರೆ ಹಿಂಗೆ ಅಂತ ಹೇಳಂಗಿಲ್ಲ ನಾನು. ನಿಮ್ಮ ಧರ್ಮವನ್ನು ನೀವು ಪಾಲನೆ ಮಾಡಿ. ಧರ್ಮ ರಕ್ಷತೆ ರಕ್ಷತೆ. ನೀವು ಯಾವುದನ್ನು ನಂಬಿರಿ ಅದನ್ನು ಪಾಲನೆ ಮಾಡಿ. ಹಾಗೆ ಹೋಗಿ ಬೆಳಗಿನ ಜಾವದಲ್ಲಿ ಒಂದಿಷ್ಟು ಸಂಚಾರ ಮಾಡಿಬರ್ರಿ. ಆಮೇಲೆ ಚಹಾ ಕಾಫಿ ಏನಾದರೂ ಕುಡಿತಿದ್ರೆ ಸೇವನೆ ಮಾಡಿರಿ. ನಿಮ್ಮ ಶರೀರಕ್ಕೆ ಯಾವುದು ಹೋಗ್ತೈತಿ ಅಂಥದ್ದನ್ನು ಸೇವನೆ ಮಾಡಿರಿ. ಹೊರತಾಗಿ ಸಾಧ್ಯದಷ್ಟು ಆಲ್ಕೋಹಾಲಿಕ್ ಕಂಟೆಂಟ್ಸ್ ಅವನ್ನೆಲ್ಲ ಕಡಿಮೆ ಮಾಡಿಬಿಡಬೇಕು. ಅವು ನಿಮ್ಮ ಆರೋಗ್ಯಕ್ಕೆ ನಮ್ಮ ಆರೋಗ್ಯಕ್ಕೆ ಏನಾಕವು ಅಂತಂದ್ರೆ ದುಷ್ಪರಿಣಾಮ ಉಂಟು ಮಾಡುವಂಥ ಯಾವುದನ್ನು ಸಾಧ್ಯತೆ ಕಡಿಮೆ ಮಾಡುವಂಥ ದೂರ ಸರಿಸ್ಕೊಂತ ಬರಬೇಕು. ಬಂದು ಹೆಚ್ಚು ಆಧ್ಯಾತ್ಮಿಕತೆ ಕಡೆ ಬರಬೇಕು. ಅಂದ್ರೆ ನೀವು ಚಟುವಟಿಕೆಯಿಂದ ಕೂಡಿರ್ತೀರಿ ಮತ್ತು ಸಭೆ ಸಮಾರಂಭಗಳಿಗೆ ಹೋಗೋದು, ಅಲ್ಲಿ ಭಾಗಿಯಾಗೋದು, ಒಳ್ಳೆಯ ಸಂಗೀತಗಳನ್ನು ಕೇಳೋದು, ಓದುವ ಹವ್ಯಾಸ ಬೆಳೆಸಿಕೊಳ್ಳೋದು. ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಒಂದಿಲ್ಲ ಒಂದು ಅರ್ಥದೊಳಗೆ ಜೀವನವನ್ನು ಕುರಿತಾದಂಥ, ಸದ್ಯದ ಪರಿಸ್ಥಿತಿಯನ್ನು ಕುರಿತಾದಂಥ ಚಿಂತನೆಗಳನ್ನು ಮಾಡ್ಕೊತ ಅದನ್ನ ಹಂಚ್ಕೊತ ಇತರ ಜೋಡಿ ಚೆಂದಾಗಿ ಮಾತಾಡ್ಕೊತ ನಕ್ಕೊಂತ ಯಾವತ್ತೂ ಗ್ರಿಮ್ ಆಗಿರೋದು ಅಥವಾ ಮಾನಸಿಕವಾಗಿ ತೊಂದರೆಗೆ ಒಳಗೆ ಮಾಡೋದು ಇಂಥದ್ದೆಲ್ಲ ಮಾಡಬಾರ್ದು. ಏನೇ ಕೊಟ್ಟಿದ್ರು ಇದು ಒಂದು ಶರಣರು ಹೇಳ್ತಾರಲ್ಲ, ಈ ಜೀವನವನ್ನು ನಾವೇನು ತಿಳಿಬೇಕಂತಂದ್ರೆ ಪ್ರಸಾದ ಅಂತ ತಿಳಿ. ಯಾರಿಗೆ ಪ್ರಸಾದ ಭಾವ ಬರ್ತೈತಿ ಅಲ್ಲಿ ಪ್ರಸನ್ನತೆ ಉಂಟಾಗುತ್ತೆ. ಪ್ರಸನ್ನತೆ ಉಂಟಾದಾಗ ಮನಸ್ಸು ಹಗುರಾಗಿರ್ತೈತಿ ಮತ್ತು ದೇವ್ರ ಮ್ಯಾಗ ಎಲ್ಲ ಆಧ್ಯಾತ್ಮಗಳು, ಜಗತ್ತಿನ ಬೇಕಾದಂಥ ಆಧ್ಯಾತ್ಮಗಳನ್ನು ತಗೋರಿ, ಶರಣ ಸಂತರನ್ನು ತಗೋರಿ, ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ಇದು ಈಶ್ವರ ಸೃಷ್ಟಿ ಐತಿ, ಅವನ ಮ್ಯಾಗ ಭಾರ ಹಾಕಿ ಬದುಕಿದ್ರೆ ನಾವು ನಿಶ್ಚಿಂತ ಆಗಿರ್ತೀವಿ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ. ನಿನ್ನೆ ಏನು ಒಂದು ತೊಂದರೆಗಳದಾವು ಅವನ್ನೆಲ್ಲ ನನಗೆ ಹಾಕು, ನನ್ನ ಪಾದಕ್ಕೆ ಹಾಕು, ನಾನೇನು ಯೋಗಕ್ಷೇಮ ವಹಾಮ್ಯಹಂ ಅಂತಾನೆ. ಹಾಗೆ ನಾವು ಎಲ್ಲವೂ ಈಶ್ವರ ಸೃಷ್ಟಿ, ಅದರೊಳಗೆ ನಾವು ಬಂದೀವಿ. ಇನ್ನು ಸಾರ್ಥಕವಾಗಿ ಸುಂದರವಾಗಿ ಬದುಕನ್ನು ಸಾಗಿಸಿ ನಾವು ನಿರಂಬಳವಾಗಿ ಯಾರು ಕೊನೆಗಾಲದೊಳಗೆ ಅತ್ಯಂತ ಸಂತೋಷದಿಂದ ಸಾಯ್ತಾರೆ ಅವ್ರ ಬದುಕು ಸಾರ್ಥಕ ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗಿಯೂ ಅದೊಂದು ಸಾರ್ಥಕ ಬದುಕಂತ ಅನಿಸ್ತದೆ. ಹಾಗೆ ನಿಮ್ಮ ಎಲ್ಲ ವೃದ್ಧರ ಬದುಕು ಆಗಲಿ ಅಂತ ತಿಳ್ಕೊಂಡು ಆಶಯ ಮಾಡ್ತೀನಿ. ಶರಣಾರ್ಥಿಗಳು. ನನಗೆ ಅರ್ಥವಾಯಿತು ಲಕ್ಷ್ಮಿ. ನಾವಿನ್ನು ಹೊರಡಲು ತಯಾರಿ ಮಾಡ್ತೇವೆ. ಮೊದಲು ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದನ್ನು ನಿರ್ಧರಿಸೋಣ. ಆದ್ದರಿಂದ ಈ ಸಂಚಿಕೆ ಇಲ್ಲಿಗೆ ಮುಗಿಸುತ್ತೇವೆ. ನಿಮ್ಮ ಸಮುದಾಯ ಬಾನುಲಿಯನ್ನು ಕೇಳುತ್ತಲೇ ಇರಿ ಮತ್ತು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಉತ್ಸಾಹದಿಂದಿರಿ ಮತ್ತು ನಿಮ್ಮ ಹವ್ಯಾಸಗಳು ಮತ್ತು ಆಸೆಗಳನ್ನು ಪೂರೈಸಿಕೊಳ್ಳುತ್ತಿರಿ. ನಮಸ್ಕಾರ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ರೇಡಿಯೋ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರ ಮಾಡಲಾಯಿತು. ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ BEC ಧ್ವನಿ 90.4 ಕಂಪನಾಂಕಗಳಲ್ಲಿ. ನಮಸ್ಕಾರ. ನಮ್ಮ ಹಿರಿಯರಿಗೆ ನಮ್ಮ ಗೌರವ.